ಇಂದಿನ ದಿವಸ ಸೋಮಲಾಪುರ ಗ್ರಾಮದೊಳಗೆ ರೆಡ್ಡಿ ಮನೆತನದೊಳಗೆ ಇರತಕ್ಕಂಥ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾದೇವಿಯವರ ಪುಣ್ಯ ಗರ್ಭದೊಳಗ ಮಲ್ಲಮ್ಮ ಜನ್ಮ ತಾಳ್ತಾಳೆ. ಯಾವಾಗ ಮಲ್ಲಮ್ಮ ಜನ್ಮ ತಾಳಲ್ಲೋ ಇಲ್ಲಿ ತಾಯಿಯ ಸಂಸ್ಕಾರದೊಳಗಿಂದ ಮಲ್ಲಮ್ಮ ಬೆಳಿಲಿಕ್ಕತ್ತಾಳೆ. ಯಾವ ಸಂಸ್ಕಾರ ತಗೊಂಡ ಕೇಳಿದ್ರೆ ಸಂಸ್ಕಾರದೊಳಗಿಂದ ಬಹಳ ಥರದಿಂದ ಸಂಸ್ಕಾರಗಳದಾವೆ. ಆದರೆ ಇಲ್ಲಿ ಮಲ್ಲಮ್ಮಳಿಗಿಂದ ಸಂಸ್ಕಾರ ಎಂಥದ್ದು ಕೊಡ್ತಾರ ತಗೊಂಡ ಕೇಳಿದ್ರೆ ಆಧ್ಯಾತ್ಮದ ಸಂಸ್ಕಾರ ಅಂತಕ್ಕಂಥದ್ದು ಕೊಡ್ತಾರೆ. ಹೆಂಗ ನಿರ್ಮಲಾದೇವಿ ಮತ್ತು ಜ್ಞಾನರೆಡ್ಡಿ ಸದಾವಕಾಲ ಮಲ್ಲಯ್ಯನ ಧ್ಯಾನದೊಳಗಿಂದ ಹೆಂಗಿರ್ತಿದ್ರಲ್ಲ, ಹಂಗ ಯಾವ ಮಲ್ಲಮ್ಮಳಿಗಿಂದ ಬೇರೆ ಭಾಷೆಗಳನ್ನು ಕಲಿಸಲಿಲ್ಲ, ಇನ್ನೊಂದು ಕಲಿಸಲಿಲ್ಲ. ಆದ್ರೆ ಅವಳು ಏನು ಕಲಿಸ್ಲಕತ್ತಾರ ತಗೊಂಡದ ಕೇಳಿದ್ರೆ ಭಗವಂತನ ಧ್ಯಾನ ಬಿಟ್ರ, ಪರಮಾತ್ಮನ ನಾಮಸ್ಮರಣೆ ಬಿಟ್ರೆ ಬೇರೆ ಯಾವುದನ್ನು ಕೂಡ ಕಲಿಸಲಿಲ್ಲ. ಮಲ್ಲಮ್ಮಳ ಆಟ ಪಾಠಗಳೇ ಅಂತ ತಗೊಂಡದ ಕೇಳಿದ್ರೆ ಎಲ್ಲರೇ ಕುಂಟೆ ಬಿಲ್ಲಿ ಆಟ ಆಡಲಿಲ್ಲ ಮಲ್ಲಮ್ಮ. ಏನ್ರಿ ಹೆಣ್ಣು ಮಕ್ಕಳು ಆಡ್ತಕ್ಕಂಥ ಅಂತ ಇಂಥ ಬಳಸೂರು ತಗೊಂಡದ ಆಟಗಳನ್ನು ಆಡಲಿಲ್ಲ ಮಲ್ಲಮ್ಮ. ಹಾಗಾದ್ರೆ ಮಲ್ಲಮ್ಮ ಏನು ಆಟ ಆಡ್ತಾಳ ತಗೊಂಡದ ಕೇಳಿದ್ರೆ ಲಿಂಗದ ಜೊತೆಯೊಳಗನೆ ಆಟ, ಲಿಂಗದ ಜೊತೆಯೊಳಗನೆ ಪಾಠ. ಏನ್ರಿ ಅವಳು ಏನು ದಿನನಿತ್ಯದ ತನ್ನ ಕ್ರಿಯೆಗಳು ಏನದವಲ್ಲ ಅವೆಲ್ಲ ಎದುರು ಜೊತೆಯೊಳಗಿಂದ ನಡೆಸ್ತಾಳ ತಗೊಂಡದ ಕೇಳಿದ್ರೆ ಒಂದು ಕೆಸರಿನ ಲಿಂಗ ಅನ್ನತಕ್ಕಂಥದನ್ನು ಮಾಡಿ ಅದನ್ನು ಒಯ್ದು ಎಲ್ಲೋ ಊರವರೆಗಿಂದ ಒಂದು ಗಿಡದ ಕೆಳಗಿಂದ ಇಟ್ಟು ಏನ್ರಿ ನಿತ್ಯನೂ ಕೂಡ ಅದರ ಎದುರಿಗಿಂದ ಕೂತ್ಕೊಂಡು ಮಲ್ಲಮ್ಮ ಧ್ಯಾನ ಮಾಡಕತ್ರ ನಾನು ಎಲ್ಲಿ ಕುಂತೀನಿ, ನಾನು ಹೆಂಗೆ ಕೂತೀನಿ ಅಂತನ್ನುವಂಥ ಅರಿವು ಇರ್ತಿದ್ದಿಲ್ಲ. ಮಲ್ಲಯ್ಯನ ಧ್ಯಾನದೊಳಗಿಂದ ಮಗ್ನ ಆಗಿಬಿಡ್ತಿದ್ಲು. ಹೆಂಗ ನಿನ್ನೆಂದ ಹುಬ್ಬಳ್ಳಿ ಸಿದ್ಧಾರೂಢರ ಬಗ್ಗೆ ಹೇಳಿದ್ನಲ್ಲ, ಏನ್ರಿ ಮನಸ್ಸು ಅಂತಕ್ಕಂಥ ಭಗವಂತನಿಗಿಂದ ಕೊಟ್ಟು ಹೆಂಗಂದ ಈ ಬಾಹ್ಯ ಪ್ರಪಂಚದ ಅರಿವಿರ್ಲಾರ್ದಂಗ ಯಾವ ರೀತಿಯಾಗಂದ್ರೆ ಸಿದ್ಧಾರೂಢರಿಂದ ಇರ್ತಿದ್ರು, ಹಂಗ ಮಲ್ಲಮ್ಮನು ಕೂಡ ಆ ಲಿಂಗದ ಎದುರಿಗಿಂದ ಕುತ್ಕೊಂಡ್ಲು ಅಂತಂದ್ರ, ಧ್ಯಾನ ಮಾಡಕತ್ತಳು ಅಂತಂದ್ರ ನಾನು ಎಲ್ಲಿ ಕುಂತೀನಿ, ನಾನು ಹೆಂಗೆ ಕುಂತೀನಿ ಅನ್ನುವಂಥ ಅರಿವು ಮಲ್ಲಮ್ಮಳಿಗಿಂದ ಇರ್ತಿದ್ದಿಲ್ಲ. ಭಾಳ ದಿವಸಕ್ಕಿಂತ ಹುಟ್ಟಿರ್ತಕ್ಕಂಥ ಮಗಳದಾಳ, ಮಗಳು ಎಲ್ಲಿ ಬಾದ್ಲು ಎಲ್ಲರಿಗೂ ಕೂಡ ಕೇಳ್ಕೊಂತ ಯಾವ ನಿರ್ಮಲಾದೇವಿ ನಿತ್ಯನೂ ಕೂಡ ಊರಾಗೆಲ್ಲ ಕಡೆನೂ ಕೂಡ ಹುಡುಕ್ತಾಳೆ. ಅಕ್ಕ ನನ್ನ ಮಗಳು ನೋಡಿದ್ರೇನು, ನನ್ನ ಮಗಳಿಂದ ಎಲ್ಲಿಗೆ ಹೋಗಾಳೆ, ಹಿಂಗೆಲ್ಲರ ಮನೆಗಳಿಂದ ಕೇಳ್ತಾ ಯಾವಾಗ ನಿರ್ಮಲಾದೇವಿಯಿಂದ ಹುಡುಕ್ತಾ ಹೋದಾಗ ಆ ಗಿಡದ ಕೆಳಗೆ ಕೆಸರಿಲಿಂಗ ಮಾಡಿ ಅದ್ರ ಎದುರಿಗೇನು ಧ್ಯಾನ ಮಾಡ್ಕೋತ ಕುಂದಿರ್ತಿದ್ಲಲ್ಲ, ಅದನ್ನ ನೋಡಿ ತಾಯಿ ನಿರ್ಮಲಾದೇವಿ, ಮಗ ಮನೆಗೆ ಬಾ, ನಿನಗೆ ಹಸಿವಾಗಿಲ್ಲೇನು, ನೀವು ಊಟ ಮಾಡಕತ್ತಿ ಬಾ ತಿಳ್ಕೊಂಡ ಕೈ ಹಿಡಿದು ಕರ್ಕೊಂಡು ಬಂದಾಗ ಅವಾಗ ಮಲ್ಲಮ್ಮಂದ ಮನೆಗೆ ಬರ್ತಿಲ್ಲ. ಅವಳು 8 ವರ್ಷಗಟ್ಲಿಂದ ಇದೇ ಆಟಗಳನ್ನೇ ಆಡಲ್ಲ ಮಲ್ಲಮ್ಮ. ಯಾವಾಗಂದ ಮಲ್ಲಮ್ಮಳಿಗೆಂದ 8 ವರ್ಷ ಅಂತಕ್ಕಂಥ ತುಂಬುದು, ಅವಾಗ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹೆಸರು ಕೊಟ್ಟಿಲ್ಲ ಪುರಾಣದಾಗ. ಏನ್ರಿ ಒಟ್ಟಾರೆ ಅಂದ ಅವಳನ್ನ ಏನು ಯಾವಾಗಂದ ಮಲ್ಲಮ್ಮಳಿಗೆಂದ 8 ವರ್ಷ ಅಂತಕ್ಕಂಥ ತುಂಬುತ್ತದೋ ಅವಾಗ ಮಲ್ಲಮ್ಮಳಿಗೆಂದ ಏನು ಮಾಡ್ತಾರೆ ತಗೊಂಡ ಕೇಳಿದ್ರೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಹತ್ರಿಂದ ಕರ್ಕೊಂಡು ಹೋಗಿ ಯಾವಾಗ ಮಲ್ಲಮ್ಮಳಿಗೆಂದ ಲಿಂಗ ದೀಕ್ಷೆ ಅನ್ನತಕ್ಕಂಥದನ್ನು ಮಾಡಿಸ್ತಾರೆ. ಇದು ಕೇವಲ ಅಂದ ಏನ್ರಿ ಬರೀ ಅಂದ ಐಗೋಳೆ ಲಿಂಗ ಕಟ್ಕೋಬೇಕು, ಲಿಂಗಾಯತ್ರ ಲಿಂಗ ಕಟ್ಕೋಬೇಕು ಅನ್ನುವಂಥದ್ದು ಏನಿಲ್ಲ. ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು. ಇಲ್ಲಿ ಆ ಜಾತಿ ಈ ಜಾತಿ ಅನ್ನುವಂಥದ್ದು ಏನಿಲ್ಲ. ಏನ್ರಿ ಜಗತ್ತಿನೊಳಗೆ ನಾವು ಯಾರಿಂದ ಮನುಷ್ಯರಾಗಂದ ಈ ಭೂಮಿ ಮೇಲಿಂದ ಹುಟ್ಟಿವಲ್ಲ, ನಾವು ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು ಮಾಡ್ಕೋಬೇಕು. ಅದು ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ, ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ನಾವೆಲ್ಲ ಲಿಂಗ ದೀಕ್ಷೆ ಅಂತಕ್ಕಂಥದ್ರಿಂದ ಮಾಡ್ಕೋಬೇಕು. ಇಲ್ಲಿ ಮಲ್ಲಮ್ಮ ನೋಡಿ ರೆಡ್ಡಿ ಮನಿತನದೊಳಗಿಂದ ಹುಟ್ಟಿರ್ತಕ್ಕಂಥವಳು ಪಾಕನಾಕ ರೆಡ್ಡಿ. ಯಾವಾಗಿಂದ ಪಾಕನಾಕ ರೆಡ್ಡಿ ಮನಿತನದೊಳಗಿಂದ ಹುಟ್ಟಿರ್ತಕ್ಕಂಥ ಮಲ್ಲಮ್ಮಳಿಗೆ ಅವರ ಧರ್ಮ ಸಂಸ್ಕಾರವಾಗಿರ್ತಕ್ಕಂಥ ತಂದೆ ತಾಯಿಗಳ ಸಂಸ್ಕಾರ ಎಂಥದ್ದು ಕೊಡ್ತಾರ ಹತ್ತಿಕೊಂಡದ ಕೇಳಿದ್ರೆ ಮಲ್ಲಮ್ಮಳಿಗಿಂದ ಒಬ್ಬ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ಒಬ್ಬ ಗುರುವಿನ ಹತ್ರ ಇರಬೇಕು. ಯಾಕೆ ಗುರುವಿನ ಹತ್ರ ಇರ್ಬೇಕಂತ ಕೇಳಿದ್ರೆ ಗುರುವಿನ ಆಶ್ರಯ ಪಡಿಬೇಕು. ಅದು ಎಂಥ ಗುರುಗಳ ಹತ್ತಿಕೊಂಡ ಕೇಳಿದ್ರೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಗುರು ಸಮರ್ಥನಾಗಿರ್ಬೇಕು. ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಗುರುನಾಥ ಓದಿರಬೇಕು. ಏನ್ರಿ
ಗುರು ಅಂತಕ್ಕಂಥ ಪದದ ಅರ್ಥ ಏನು ಒತ್ತುಕೊಂಡ ಕೇಳಿದ್ರೆ, ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಈಗ ಕಳಿತಕ್ಕಂಥವ. ಯಾರಲ್ಲಿ ಅಜ್ಞಾನ ಐತಲ್ಲ ಅಂಥವರಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ಸುಜ್ಞಾನದ ಬೆಳಕಂದ ಯಾವ ನೀಡ್ತಾನಲ್ಲ ಅವನಿಗೆ ಅಂದ ಗುರು ಒತ್ತಿಕೊಂಡಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗಕ್ಕೆಂದ ಆಗಂಗಿಲ್ಲ. ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ಬೇಕು. ನಾವು ಎಲ್ಲೇ ಗುರುಗಳ ತಂದು ಕೂಡ ನೀವೇನು ತಿಳ್ಕೊಂಡ್ರಿ ಏನ್ರಿ, ಬರೀ ಒಂದು ಅವ್ರಿಗೆ ಮಠ ಇರಬೇಕು, ಮಠಕ್ಕೆಂದ ಆಸ್ತಿ ಇರಬೇಕು, ಕಾವಿ ಬಟ್ಟಿ ತೊಟ್ಟಿರ್ಬೇಕು ಏನ್ರಿ, ಇದನ್ನೆಲ್ಲ ನಾವು ಗುರುಗಳ ತಗೊಂಡ ಕರಿತೀವಲ್ಲ ಏನ್ರಿ. ಇಂಥ ಕಾವಿ ಬಟ್ಟೆ ಹಾಕೊಂಡು ತಿರುಗತಕ್ಕಂಥ ಗುರುಗಳಿಂದ ಭಾಳ ಜನರಾಗ್ಯಾರ ಜಗತ್ತಿನಾಗ ಏನ್ರಿ. ಇಂಥ ಗುರುಗಳಿಂದ ಭಾಳ ಮಂದಿ ಆಗ್ಯಾರ. ಎಲ್ಲರ ನಿಮ್ಮೂರಿಗೆ ಎತ್ತಲ್ಲ, ನಮ್ಮೂರಿಗೆ ಎತ್ತಲ್ಲ, ಜಗತ್ತಿನ ತುಂಬ ಭಾಳ ಜನ ತುಂಬ್ಯಾರ. ಹೆಣ್ತಿ ಹೊಡೆದ್ಲು ಅಂತಂದ್ರೆ ಕಾವಿ ಬಟ್ಟೆ ಹಾಕೋತಾರ ನೋಡ್ರಿ ಏನ್ರಿ. ಹೆಣ್ತಿ ಗೊಮ್ಮದ್ಲತ್ತಂದ್ರ ಕಾವಿ ಬಟ್ಟೆ ಹಾಕೊಂಡ್ಬಿಡ್ತಾರ. ಸರಳ ದಾರಿ ಅದೇ ಆಗಿದೆ ಏನ್ರಿ. ಇದು ಅಲ್ಲ, ಅವ ಗುರು ಆಗಿರ್ತಕ್ಕಂಥ ಕಾವಿ ಬಟ್ಟೆನೇ ಹಾಕಬೇಕನ್ನುವಂಥದ್ದು ಏನಿಲ್ಲ. ಒಂದು ಮಠಕ್ಕೆಂದ ಸ್ವಾಮಿನೇ ಆಗಿರ್ಬೇಕನ್ನುವಂಥದ್ದು ಏನಿಲ್ಲ. ಗುರು ಹೊತ್ತುಕೊಂಡ್ರೆ ಯಾರಿಗನ್ಬೇಕು, ಅವ ಜ್ಞಾನಿಯಾಗಿರ್ಬೇಕು. ಸಕಲ ತತ್ವಗಳನ್ನ, ಸಕಲ ವೇದಗಳನ್ನ ಏನ್ರಿ, ಆಗಮ ಉಪನಿಷತ್ತುಗಳನ್ನ ಬಲ್ಲಂತವನಾಗಿರ್ಬೇಕು. ಅವನಿಗೆಂದ ಗುರು ಹೊತ್ತಿಕೊಂಡಬೇಕು. ಅಂತ ಗುರು ಎಲ್ಲಾದ್ರೂ ಕೂಡ ಸಿಕ್ಕನು ಹೊತ್ತಿಕೊಂಡ್ರ ಅಂತ ಗುರುವಿನ ಆಶ್ರಯದೊಳಗೆಂದ ನಾವು ಇರಬೇಕು. ಒಂದು ಸಾಮಾನ್ಯ ಏನ್ರಿ, ಒಂದು ಸಾಮಾನ್ಯ ನಾವು ಉಗಾದಿ ಒಳಗಿಂದ ಏನ್ರಿ ಬೇವು ಮಾಡಕ್ಕೆ ಒಂದು ಗಡಿಗೆ ತರ್ಲಕ್ಕಿಂದ ಹೋಗ್ಬೇಕಾದ್ರ ಹೋಗಿ ಗಡಿಗಿನಿಂದ ಪರೀಕ್ಷೆ ಮಾಡ್ಲಾರ್ದೆ ನಾವು ಹಂಗೆ ತರಂಗಿಲ್ಲ. ತರ್ತೀವೇನ್ರಿ, ಹೆಣ್ಮಕ್ಳು ಹೋಗಿರ್ತಿರಲ್ಲ ಗಡಿಗೆ ತರ್ಲಕ್ಕೆ ಬೇವು ಮಾಡಕ್. ನಿಮ್ಮ ಕಡೆ ಬೇವು ಮಾಡ್ತಾರಿಲ್ಲ? ಮಾಡ್ತಾರಿಲ್ಲ? ಏನು ಮಾಡ್ತಾರ ಏನ್ರಿ? ಉಗಾದಿ ಒಳಗಿಂದ ಬೇವು ಹೊತ್ತುಕೊಂಡು ಮಾಡ್ತಾರಿಲ್ಲ. ಆ ಒಂದು ಬೇವು ಮಾಡಬೇಕಾಗಿತ್ತು ಅಂದ್ರ ಒಂದು ಮಣ್ಣಿನ ಗಡಿಗೆ ತರ್ಲಕ್ಕಿಂದ ಹೋಗಿ ನಾವು ಸಂತಿ ಒಳಗೆ ಅದನ್ನ ನಿಂತ್ಕೊಂಡು ಒಮ್ಮೆ ಅಂದ ಗಡಿಗೆ ತಗೊಂಡಿಂದ ನಾವು ಮನೆಗೆ ಬರಂಗಿಲ್ಲ ರೊಕ್ಕ ಕೊಟ್ಟು. ಅದಕ್ಕೆ ಏನು ಮಾಡ್ತೀವಿ, ಆ ಗಡಿಗೆ ಸರಿಯಾಗಿ ಅಂದ ಸುಟ್ಟದೇನಿಲ್ಲೋ ಅಥವಾ ಅಂದ ಎಲ್ಲರೂ ಸಿಳ್ಕಿ ಬಿಟ್ಟದೇನೋ ಅದು ಏನಾರ ಆಗೈತೆ ಅಂತ ತಿಳ್ಕೊಂಡು ಆ ಒಂದು ಗಡಿಗೆ ತರಬೇಕಾದ್ರೆ ನಾವು ಪರೀಕ್ಷೆ ಮಾಡಿ ತರ್ತೀವಿ ಅಂತಂದ್ರ ನಮ್ಮ ಜೀವನವನ್ನೇ ಉದ್ಧಾರ ಮಾಡತಕ್ಕಂಥ ಒಬ್ಬ ಸದ್ಗುರುನಾಥ ಅದನ್ನ ತಂದಾಗ ಆ ಗುರು ಎಂಥವದಾನೆ, ಅವನಲ್ಲಿ ಜ್ಞಾನ ಐತೇನಿಲ್ಲ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳಿತಕ್ಕಂಥ ಸಾಮರ್ಥ್ಯ ಆ ಗುರುವಿನ ಬಳಿಯನ್ನ ಐತೇನಿಲ್ಲ ಅನ್ನೋದನ್ನ ನಾವೆಲ್ಲ ಪರೀಕ್ಷೆ ಮಾಡಿಂದ ಆ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಗುರುವಿನ ಮೇಲಿಂದ ಬಹಳ ದೊಡ್ಡ ತಾಕತ್ತಿರ್ತದೆ. ಇವತ್ತು ನಾವು ಈ ಜಗತ್ತಿನೊಳಗೆ ನಾವು ಏನೇ ಪಡಿಬೇಕಾಗಿತ್ತು ಅಂದ್ರೂ ಕೂಡ ಗುರುವಿನಿಂದಲೇ ಪಡಿಬೇಕು. ಗುರುವಿನಿಂದಲೇ ಲಿಂಗ, ಗುರುವಿನಿಂದಲೇ ವಿಭೂತಿ, ಗುರುವಿನಿಂದಲೇ ಜಂಗಮ, ಗುರುವಿನಿಂದಲೇ ಪಾದೋದಕ, ಗುರುವಿನಿಂದಲೇ ಪ್ರಸಾದ, ಗುರುವಿನಿಂದಲೇ ರುದ್ರಾಕ್ಷಿ, ಗುರುವಿನಿಂದಲೇ ಮಂತ್ರ. ಇವೆಲ್ಲ ನಾವು ಅಷ್ಟಾಭರಣಗಳನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ನಾವೆಲ್ಲ ಅಷ್ಟಾಭರಣಗಳಿಂದ ನಮ್ಮ ಬರಬೇಕಾಗಿತ್ತು ಅಂತಿಕೊಂಡ್ರೆ ಯಾವ ಒಬ್ಬ ಗುರುವಿನಿಂದಲೇ ಸಾಧ್ಯತೆ ಹೊರತಾಗಿ ಬೇರೆ ಊರಾಗಿಂದ ದೊಡ್ಡ ಸಾಹುಕಾರನ ಊರ್ ಗೌಡನ ಕೊಡ್ತಾನೆ ಏನ್ರಿ ಎತ್ತಿಕೊಂಡ್ರೆ ಗೌಡ ಕೊಡ್ಲಾಕ್ ಬರಲ್ಲ. ಒಬ್ಬ ರೊಕ್ಕ ಇರ್ತಕ್ಕಂಥ ಶ್ರೀಮಂತನಿಗೆ ಕೊಡ್ಲಾಕ್ ಬರಂಗಿಲ್ಲ. ಹಾಗಾದ್ರೆ ಯಾರಿಗೆ ಕೊಡ್ಲಾಕ್ ಬರ್ತದೆ? ಒಬ್ಬ ಗುರುವಿಗೆಂದ ಆ ಸಾಮರ್ಥ್ಯ ಆ ಶಕ್ತಿ ಇರ್ತದೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇರಂಗಿಲ್ಲ. ಅಂತ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಗುರುವಿನ ಹತ್ರ ಮಲ್ಲಮ್ಮನನ್ನ ಕರ್ಕೊಂಡು ಹೋಗ್ತಾರೆ. ಯಾವಾಗಿಂದ ಮಲ್ಲಮ್ಮನನ್ನ ಕರ್ಕೊಂಡು ಹೋಗಿ, ಯಪ್ಪ ಮಗಳಿಗೆ ಆಗಲ್ಲ 8 ವರ್ಷ ಆಗದೆ, ನನ್ನ ಮಗಳಿಗಿಂದ ಲಿಂಗ ದೀಕ್ಷೆ ಮಾಡಬೇಕು. ಯಾಕ ನಮ್ಮ ಧರ್ಮ ಅಂತಕ್ಕಂಥ ಏನದ ತಗೊಂಡ ಕೇಳಿದ್ರೆ ಲಿಂಗಕ್ಕಿಂತ ಪ್ರಾಧಾನ್ಯತೆ ಕೊಡ್ತಕ್ಕಂಥ ನಮ್ಮ ಧರ್ಮ. ನನ್ನ ಮಗಳಿಗಿಂದ ಲಿಂಗ ದೀಕ್ಷೆ ಮಾಡಬೇಕು, ಅದಕ್ಕೆ ನಿನ್ನಲ್ಲಿಂದ ಕರ್ಕೊಂಡು ಬಂದಿವೆ ತಿಳ್ಕೊಂಡಂದಾಗ ಅವಾಗಿಂದ ಸದ್ಗುರುನಾಥ ಅಂತ ನಿಮ್ಮ ಮಲ್ಲಮ್ಮ ಮೊನ್ನೆ ಲಿಂಗ ದೀಕ್ಷೆ ಮಾಡ್ಕೋತೇನೆ ತಿಳ್ಕೊಂಡಂದಾಗ ಅವಾಗಿಂದ ಮಲ್ಲಮ್ಮ ಅಂತಾಳೆ, ಅಪ್ಪಾಜಿ ನನಗಿಂದ ನಾ ಬಂದಿದ್ದೆ ನಿನ್ನ ಬಲ್ಲಿ ಅಂದ, ಅದ್ರ ಸಲುವಾಗಿ ಬಂದೀನಿ, ನನಗೆ ಲಿಂಗ ದೀಕ್ಷೆ ಮಾಡು. ಅವಾಗಿಂದ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ, ಮಲ್ಲಮ್ಮ ಇದು ಲಿಂಗ ಅಂದ್ರೆ ಏನು ಗೊತ್ತದೇನೋ ಅಂತ ಕೇಳಿದ್ರು. ಲಿಂಗ ಅಂದ್ರೆ ಏನು? ಮಲ್ಲಮ್ಮ ಒಂದೇ ಮಾತನಾಗೆ ಮುಗಿಸಿಬಿಟ್ಲು, ಅಪ್ಪಾಜಿ ಲಿಂಗ ಹತ್ತಿಕೊಂಡ್ರೆ ಏನು ಹತ್ತಿಕೊಂಡ್ರೆ ಕೇಳಿದ್ರೆ ಇದು ಮಲ್ಲಯ್ಯ ಅಂತಾಳೆ. ಲಿಂಗ ಅಂದ್ರೆ ಮಲ್ಲಯ್ಯ ಏನ್ರಿ? ಜಗತ್ತಿನೊಳಗೆ ಅಂದ್ರೆ ನೀವು ಯಾರ ದೇವ್ರನ್ನ ನೋಡಿರಿ ನೀವು ಏನ್ರಿ? ಮಲ್ಲಯ್ಯ ಹೆಂಗ ನೋಡಿರಿ, ಪರಮಾತ್ಮ ಹೆಂಗದ ನೋಡಿರಿ ಏನ್ರಿ? ನೋಡ್ರೇನ್ರಿ? ಯಾರ ನಿಮ್ಮ ಮನೆಗೆ ಬಂದಿರ್ಬೇಕಲ್ಲ ಯಾವಾಗ? ನಾವು ಯಾರು ಕೂಡ ದೇವರನ್ನ ನೋಡಿಲ್ಲ. ಪರಮಾತ್ಮ ಹೆಂಗದನ, ಪರಮಾತ್ಮ ಎಲ್ಲದನ, ಪರಮಾತ್ಮ ಏನ್ ಮಾಡ್ತಾನಂತ ಅನ್ನೋದನ್ನ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿವೇನ್ರಿ ಪರಮಾತ್ಮ ಹೆಂಗದನ? ನಿಮಗೂ ಆಸೆ ಅದ ಪರಮಾತ್ಮನ ಪೂಜೆ ಮಾಡಬೇಕು,
ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡಬೇಕು, ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡಬೇಕು ಅಂತ ಯಾವ ಲಿಂಗ ದೀಕ್ಷೆ ಅನ್ನತಕ್ಕಂಥದನ್ನ ಯಾವ ಮಲ್ಲಮ್ಮಳಿಗೆ ತಂದೆ ತಾಯಿಗಳಾಗಿರ್ತಕ್ಕಂಥ ಜ್ಞಾನ ರೆಡ್ಡಿ ಮತ್ತು ಯಾವ ನಿರ್ಮಲಾದೇವಿ ಅನ್ನತಕ್ಕಂಥವ್ರು ಒಬ್ಬ ಗುರುವಿನ ಹತ್ತಿರದ ಕರ್ಕೊಂಡು ಹೋಗಿಯಪ್ಪ ನನ್ನ ಮಗಳನ್ನ ಉದ್ಧಾರ ಮಾಡಬೇಕು, ನನ್ನ ಮಗಳನ್ನ ಉದ್ಧಾರ ಮಾಡಬೇಕು. ಎದರಿಂದ ಉದ್ಧಾರ ಮಾಡೋದು ಏನ್ರಿ? ಅವ್ರು ನೋಡ್ರಿ ಎಷ್ಟು ಚಂದ ಹೇಳ್ತಾರ, ತಂದೆ ತಾಯಿ ನನ್ನ ಮಗಳನ್ನಿಂದ ಉದ್ಧಾರ ಮಾಡಬೇಕು. ಎದರಿಂದ? ನಿಮ್ಮ ಹಸ್ತ ಅವಳ ಮಸ್ತಕದಿಂದ. ಬಸವಣ್ಣವರೊಂದು ಕಡೆಗೆ ಅಂತ ಹೇಳ್ತಾರೆ, ಕೇಳಿರೆ ಕೇಳಿರೆ ಒಂದು ವಿಚಿತ್ರವ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು. ನಿನ್ನ ಹಸ್ತದಿಂದ ನನ್ನ ಮಗಳನ್ನಿಂದ ಉದ್ಧಾರ ಮಾಡಬೇಕಪ್ಪ, ನನ್ನ ಮಗಳಿಗೆಂದ ಲಿಂಗ ದೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಯಾವಾಗೆಂದ ನಿರ್ಮಲಾದೇವಿ ಯಾವ ಜ್ಞಾನ ರೆಡ್ಡಿ ಅಂತಕ್ಕಂಥವರು ಗುರುವಿನ ಪಾದಕ್ಕೆಂದ ಮಲ್ಲಮ್ಮಳನ್ನು ಒಯ್ದು ಗುರುವಿನ ಪಾದಕ್ಕೆಂದ ಹಾಕದು. ಅದಕ್ಕಾಗನೇ ಶರಣರು ಒಂದು ಮಾತು ಹೇಳ್ತಾರೆ, ಗುರುವಿಗೆ ತನುವನ್ನ ಲಿಂಗಕ್ಕ ಮನವನ್ನ ಜಂಗಮನಿಗೆಂದ ಧನ ಅರ್ಪಣೆ ಮಾಡ್ಬೇಕಂತ. ಒಬ್ಬ ಗುರುವಿಗೆ ನೀವು ಏನು ಅರ್ಪಣೆ ಮಾಡೋದು ಅಂತ ಕೇಳಿದ್ರ, ಗುರುವಿಗೆ ನೀವು ರೊಕ್ಕ ಕೊಡೋದು ಬೇಕಾಗಿಲ್ಲ, ಬಂಗಾರ ಕೊಡೋದು ಬೇಕಾಗಿಲ್ಲ, ಬೇರೆ ಯಾವುದನ್ನು ಕೂಡ ಕೊಡೋದು ಬೇಕಾಗಿಲ್ಲ. ಹಾಗಾದ್ರೆ ಒಬ್ಬ ಗುರುವಿಗೆ ನಾವು ಏನು ಕೊಡ್ಬೇಕಂತ ತಿಳ್ಕೊಂಡ್ರ ಈ ಶರೀರ ಅಂತಕ್ಕಂಥದ್ದನ್ನ ಗುರುವಿಗೆಂದ ಅರ್ಪಣೆ ಮಾಡೋದು. ನೀವು ಯಾರ ಮನೆಗೆಂದ ಗುರುಗಳು ಬಂದಾಗ ನೀವು ಕಾಯಿ ಹೊಡಿತೀರಿಲ್ಲ, ಯಾಕ್ರಿ ಕಾಯಿ ಹೊಡಿತೀರಿಲ್ಲ? ಪಾದಕ್ಕೆ ನೀರು ಹಾಕಿ ಕಾಯಿ ಹೊಡಿತೀರಿಲ್ಲ. ಕಾಯಿ ಯಾಕೆ ಹೊಡಿತೀರಿ? ರೊಕ್ಕ ಹೆಚ್ಚಾಗಿ. ಕಾಯಿ ಹೊಡೆಯೋದಲ್ಲ, ಈ ತೆಂಗಿನಕಾಯಿ ಹೊಡೆಯೋದಲ್ಲ. ಕಾಯಿ ಯಾಕೆ ಹೊಡಿತೀವಿ ಅಂತ ತಿಳ್ಕೊಂಡ್ರ ಈ ಕಾಯವನ್ನ ಗುರುವಿನ ಪಾದಕ್ಕೆಂದ ಅರ್ಪಣೆ ಮಾಡೋದು. ಯಾವಾಗೆಂದ ಗುರುವಿಗೆಂದ ತನುವನ್ನ ಹೇಳ್ತಾರಲ್ಲ ಶರಣರು, ಗುರುವಿಗೆಂದ ಈ ಕಾಯವನ್ನ ಅರ್ಪಣೆ ಮಾಡಿದ್ರಿ ಅಂತ ತಿಳ್ಕೊಂಡ್ರ ಅವ ಏನ್ ಮಾಡ್ತಾನ? ನಿಮ್ಮ ತಲೆ ಮೇಗೆಂದ ಹಸ್ತ ಅಂತ ತಗೊಂಡು ಇಟ್ಟು, ನಿಮ್ಮ ಅಂಗೈ ಒಳಗೆಂದ ಇಷ್ಟಲಿಂಗ ಅಂತ ತಗೊಂಡು ಕೊಟ್ಟು, ನಿಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನ, ನಿಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ, ನಿಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ಈ ಲಿಂಗದ ಒಳಗೆಂದು ತುಂಬಿ ನಿಮ್ಮ ಅಂಗೈ ಒಳಗೆಂದ ಲಿಂಗ ಅಂತಕ್ಕಂಥ ಕೊಡ್ತಾರ. ಲಿಂಗ ದೀಕ್ಷೆ ಮಾಡ್ಕೋಬೇಕು. ಯಾವಾಗ ನಮಗೆಂದ ಒಂದು ಸಾರಿ ಅಂದ ಲಿಂಗ ದೀಕ್ಷೆ ಮಾಡೋದಲ್ಲ, ಆ ಲಿಂಗ ದೀಕ್ಷೆ ಮಾಡೋದ ಬಳಿಕಂದ ಸುಂಬರಿಂದ ಕೈಯಾಗಂದ ಏನ್ರಿ ಲಿಂಗ ಹಿಡ್ಕೊಂಡಂದ ಕುಂದ್ರದತ್ತಲ್ಲ. ಬಸವಣ್ಣವ್ರು ಇದಕ್ಕೂ ಒಂದು ಮಾತು ಹೇಳ್ತಾರೆ, ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮಯ್ಯನ ಮನೆಗೆ ಬರಲಿ ಅಂದ್ರು. ನೋಡ್ರಿ ಬಸವಣ್ಣವ್ರು ಹೇಳ್ತಾರೆ, ಲಿಂಗ ಪೂಜೆ ಮಾಡೋದು ಅದಕ್ಕ ಸುಮ್ಮನೆ ಅಂದ ಹಿಂಗೆ ಕೈಯಾಗ ಹಿಡ್ಕೊಂಡು ಕುಂದ್ರದತ್ತಲ್ಲ ಏನ್ರಿ. ಗುರು ನಿಮ್ಮ ಕಿವಿಯಾಗಂದ ಮಂತ್ರ ಹೇಳಿರ್ತಾನಲ್ಲ, ಯಾವಾಗಂದ ಅಂಗೈ ಒಳಗಂದ ಇಷ್ಟಲಿಂಗ ಅಂತಕ್ಕಂಥ ಕೊಟ್ಟು ನಿಮ್ಮ ಕಿವಿ ಒಳಗಂದ ಮಂತ್ರವನ್ನು ಹೇಳ್ತಾನೆ. ಯಾವಾಗಂದ್ರೆ ಸದ್ಗುರುನಾಥ ನಿಮ್ಮ ಕಿವಿಯಾಗ ಮಂತ್ರ ಹೇಳಿದ್ನಲ್ಲ, ಅವಾಗ ನಿಮ್ಮ ಶರೀರ ಏನಾಕದ ತಗೊಂಡು ಕೇಳಿದ್ರೆ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಹಾಕದ. ನಿಮ್ದೆಲ್ಲ ಮಾಂಸಮಯವಾಗಿರ್ತಕ್ಕಂಥ ಶರೀರ ಅಂತಕ್ಕಂಥ ಹೋಗಿ ಯಾವಾಗಿಂದ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಹಾಕದಲ್ಲ ಏನ್ರಿ. ಅವಾಗ ಇಡೀ ನಿಮ್ಮ ಶರೀರ ಕೂಡ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ಮಾಡಿಕೊಂಡು ಒಂದು ಸಾರಿ ಕಿವ್ಯಾಗಿಂದ ಉಪದೇಶ ಮಾಡ್ಕೊಂಡು ಇರ್ತವತ್ನಾರ, ಅದು ಹೆಣ್ಣರಿ ಇರ್ಬೋದು ಗಂಡರಿ ಇರ್ಬೋದು, ನಮಗೆ ಯಾರಿಗಿನ ಕೂಡ ಮೈಲಿಗೆ ಮುಡ್ಚೆಟ್ ಅನ್ನುವಂಥದ್ದು ಏನೂ ಇಲ್ಲ. ಕಲ್ಪನೆ ಇರಲಿ ನಿಮ್ಗೆ. ಒಂದು ಸಾರಿ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಿವತ್ತಂದ್ರ ನಮ್ಗೆ ಯಾವುದು ಮೈಲಿಗೆ ಮುರ್ಚೆಟ್ಟ ಈ ಮಾಟ ಮಂತ್ರ ಮಾಡ್ತಾರಲ್ಲ, ಚಾಡಿ ಮಾಡ್ತಾರಲ್ಲ, ನಮ್ಮ ಯಾರೇ ಮಾಡ್ಯಾರ ನೋಡಿರ್ತಂತಿರಲ್ಲ. ನಾವು ಒಂದು ಸಾರಿ ಅಂದ ಲಿಂಗ ದೀಕ್ಷೆ ಮಾಡ್ಕೊಂಡಿವಿ ಎತ್ತಿಕೊಂಡಂದ್ರ ನಮ್ಮ ಮನಿತನ ಕೂಡ ಯಾರು ಮಾಡಂಗಿಲ್ಲ ಏನ್ರಿ. ನಮಗೂ ಕೂಡ ಯಾರು ಮಾಡಿದ್ರು ಕೂಡ ನಮ್ಗೆ ಏನು ತಟ್ಟಂಗಿಲ್ಲ. ಯಾಕ? ನಮ್ಮ ಶರೀರದೊಳಗೆ ನಮ್ಮ ಏನ್ರಿ ನಮ್ಮ ಹೃದಯದ ಮೇಲೆ ಪರಮಾತ್ಮ ಇರ್ತಾನಲ್ಲ ಏನ್ರಿ. ಲಿಂಗ ಅಂತಕ್ಕಂಥದನ್ನ ಯಾವಾಗ ನಮ್ಮ ಹೃದಯದ ಮೇಲೆ ಇರ್ತದಲ್ಲ, ಹೃದಯದ ಮೇಲೆ ಇದ್ದಾಗ ಯಾವನೇ ಮಾಟ ಮಂತ್ರ ಮಾಡಿಸೋದನ್ನೋ ಆ ಲಿಂಗ ಅದನ್ನ ಅಲ್ಲೇ ದೂರ ಇಡ್ತದೆ ಹೊರತಾಗಿ ನಮ್ಮ ಮನಿತನ ಬರಂಗಿಲ್ಲ, ನಮ್ಮ ಶರೀರತನ ಬರಲ್ಲ. ಅಂತ ಯಾವ ಈ ಲಿಂಗ ಅಂತಕ್ಕಂಥ ಇಟ್ಕೊಂಡು ನಾವು ಅಂಗೈ ಒಳಗಂದ ಲಿಂಗ ಅಂತಕ್ಕಂಥ ಇಟ್ಕೊಂಡು ಎಷ್ಟೋ ಜನ ಪೂಜೆ ಮಾಡ್ತಿರ್ತಾರೆ ನೋಡ್ರಿ ಇಲ್ಲಿ ಮನ್ಯಾಗ ಏನ್ರಿ. ತದೇಕ ಚಿತ್ತದಿಂದ ಲಿಂಗ ಪೂಜೆ ಹೆಂಗ್ ಮಾಡ್ಕೊಳ್ಳೋದ್ರು ಗೊತ್ತಿಲ್ಲ. ಭಾಳ ಮಂದಿ ಕೈಯಾಗ ಲಿಂಗ ಹಿಡ್ಕೊಂಡು ಕಣ್ಣು ಮುಚ್ತಾರ ನೋಡ್ರಿ. ಕಣ್ಣು ಮುಚ್ತಾರ. ಕಣ್ಣು ಮುಚ್ಚಬಾರ್ದು. ಕೈಯಾಗ ಲಿಂಗ ಹೆಂಗಿರ್ಬೇಕು ಏನ್ರಿ. ನೀವು ನಿಜವಾಗಿರ್ತಕ್ಕಂಥ ದೇವರನ್ನ ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನ ನೀವು ಕಣ್ಣಾರೆ ನೋಡ್ಬೇಕಾಗಿತ್ತು ಅಂತಂದ್ರ ನೀವೇನ್ ಮಾಡ್ಬೇಕಂತ ಕೇಳಿದ್ರ ಲಿಂಗ ಹೆಂಗಿರ್ಬೇಕ್ರಿ ಅಂತಂದ್ರ ಹಿಂಗ ಕನ್ನಡಿ ಇದ್ದಂಗೆ ಇರ್ಬೇಕು. ಲಿಂಗ ಕನ್ನಡಿ ಇದ್ದಂಗೆ ಇರ್ಬೇಕು. ನಾವು ಒಬ್ಬೊಬ್ರದ್ದು ನೋಡ್ತಿರ್ತೀವಲ್ಲ, ಕಡ್ಲಿ ಹೊಲ ಸೀಳ್ದಂಗ, ಎರಿಬಿಡಿ ಸೀಳ್ದಂಗ ಏನ್ರಿ, ಬಳ್ಳು ಬೂರ್ಬುರ್ಸ್ ಆಗಿರ್ತದೆ ಲಿಂಗ ಆಗಿರ್ತದಿಲ್ಲ. ಲಿಂಗ ಹಂಗಿರಬಾರ್ದು, ಕನ್ನಡಿ ಇದ್ದಂಗೆ ಇರಬೇಕು. ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಅಂಗೈ ಒಳಗಂದ ಇಟ್ಕೊಂಡು ಈ ಕೈಯ ಮೂಗಿನ ನೇರವಾಗಿ ಅಂದ ಹಿಡಿಬೇಕು. ಆ ಲಿಂಗದ ಒಳಗಂದ ಏನ್ ಕಾಣಬೇಕಂತಂದ್ರ ಲಿಂಗದ ಒಳಗೆ ನಮ್ಮ ಮುಖ ಕಾಣಬೇಕು. ತೇತ್ರಿ ನಮ್ಮ ಮುಖ ಕಾಣಬೇಕು.
ಯಾವಾಗಿಂದ ಆ ಲಿಂಗದೊಳಗಿಂದ ಮುಖ ಕಾಣಬೇಕಲ್ಲ. ಆದ್ರೆ ನೀವು ಲಿಂಗದೊಳಗೆ ಏನು ನೋಡೋದು ತಗೊಂಡ್ರೆ ನೀವು ಲಿಂಗ ನೋಡೋದಲ್ಲ, ಆ ಲಿಂಗದೊಳಗಿಂದ ಮುಖ ಕಾಣ್ತಿರ್ತದಲ್ಲ, ಆ ನಮ್ಮ ಮುಖನೇ ನಾವು ನೋಡ್ಕೊಳ್ಳೋದು. ಏನ್ರಿ, ಮನಸ್ಸು ಆ ಕಡೆ ಹರಗುಡಬಾರ್ದು, ಆ ಕಡೆ ನೋಡಬಾರ್ದು, ಕಣ್ಣಿನ ರೆಪ್ಪಿ ಬಡಿಬಾರ್ದು. ತದೇಕ ಚಿತ್ತದಿಂದ ಏನ್ರಿ ಒಂದು 4-5 ದಿವಸದಿಂದ ಕಣ್ಣು ಉರ್ದಂಗೆ ಹಾಕವು, ಕಣ್ಣಾಗ ನೀರು ಬಂದಂಗೆ ಹಾಕವು ಕರೆ, ಆದ್ರೂ ಕೂಡ ಬಿಡಬಾರ್ದು. 5 ನಿಮಿಷ 10 ನಿಮಿಷ ದಿನಕ್ಕೆಂದ ಹಿಂಗೆ ನೋಡೋದ್ರಿಂದ ಯಾವಾಗಿಂದ ನೋಡ್ತಾ ಹೋಗ್ಬೇಕು. ಮನಸ್ಸು ಆ ಕಡೆ ಹರಗುಡಬಾರ್ದು. ಅದಕ್ಕಾಗಿನೇ ಪೂಜೆದ ಕೋಲಿ ಸಪ್ರೇಟೇ ಇರ್ತದೆ. ನಾವು ಹಂಗೆ ಮಾಡಂಗಿಲ್ಲ, ಹಿಂಗೆ ಮಾಡ್ತೀವಿ ಅಂತ ಪೂಜಾರಿ ಹಂಗೆ ಅಲ್ಲಿ ಗೌಡ್ರು ಬಂದ್ರೆ ಚಾ ಮಾಡೋ ಹಂಗೆ ಏನ್ರಿ ಮಂತ್ರ ಮಂದಿ ಕೇಳಂಗದು. ನೋಡಲ್ಲಿ ಎಮ್ಮಿಕರ ಹರ್ಕೊಂಡದ ಮತ್ತು ಪೂಜೆ ಕೂತಾಗ ಎಮ್ಮಿಕರ ಬರ್ತಾವ, ಗೌಡ್ರು ಬರ್ತಾರೆ, ಕುಲಕಳರು ಬರ್ತಾರ. ನಾಷ್ಟ ಬಂದು ಹೋಗೋದು ಒಮ್ಮೆಮ್ಮಿ ಪೂಜೆ ಕೂತಿರ್ತಾರೆ. ನಾಷ್ಟ ಮಾಡಿದ್ದಿಲ್ಲ, ಚಾ ನಾಷ್ಟ ಎಲ್ಲಲ್ಲಿ ಬಂದು ಹೋಗ. ಇದು ಪೂಜೆ ಅಲ್ಲ. ನಾವು ದೇವರನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನೇ ನಾವು ನೋಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಾವು ಅಂಗೈ ಒಳಗಿಂದ ಲಿಂಗ ಅಂತಂದು ಇಟ್ಕೊಂಡು ತದೇಕ ಚಿತ್ತದಿಂದ ಲಿಂಗವನ್ನು ಆರಾಧನೆ ಮಾಡ್ತಾ ಹೋದಿವತ್ತಂದ್ರೆ ಮನಸ್ಸು ಏಕಾಗ್ರತೆ ಒಳಗಿಟ್ಕೊಂಡು ಮನಸ್ಸು ಆ ಕಡೆಯಿಂದ ಹರಗುಡ್ಲಾರ್ದಂಗ ಏನ್ರಿ ಕಣ್ಣಿನ ರೆಪ್ಪೆ ಅಂತಕ್ಕಂಥ ಬಡಿಲಾರ್ದಂಗ ತದೇಕ ಚಿತ್ತದಿಂದ ನೀವು ನೋಡ್ತಾ ಹೋದ್ರಿ ತಿಳ್ಕೊಂಡ್ರ ಒಂದು 2-3 ತಿಂಗಳದ ಒಳಗ ನೀವು ತದೇಕ ಚಿತ್ತದಿಂದ ನೋಡ್ತಾ ಹೋದ್ರಿ ಅಂತಂದ್ರ ಅದ್ರ ಒಳಗ ಭಗವಂತ ಕಾಣ್ತಾನೆ. ಹೆಂಗ ಆ ಲಿಂಗದೊಳಗೆ ಒಂದು ದೀಪ ಕಾಣಕ್ಕೆ ಚಲೋ ಮಾಡ್ತದೆ, ಸಣ್ಣದೊಂದು ದೀಪ. ಏನ್ರಿ ನಾವು ಸಾಧನೆ ಮಾಡ್ತಾ ಹೋದಂಗ ಅದ್ರ ಲಿಂಗದೊಳಗೆ ಒಂದು ದೀಪ ಕಾಣಕ್ಕೆ ಚಲೋ ಮಾಡ್ತಾ. ಆ ದೀಪ ಏನು, ಅದೇ ನಿಜವಾಗಿರ್ತಕ್ಕ ನಮ್ಮ ಶರೀರದೊಳಗಿರ್ತಕ್ಕಂಥ ಆತ್ಮನೇ ಆ ಜ್ಯೋತಿ ರೂಪದೊಳಗಿಂದ ಲಿಂಗದೊಳಗಿಂದ ಕಾಣ್ತದ. ಅಂದ್ರೆ ಅಂತ ಲಿಂಗದೊಳಗಿಂದ ಭಗವಂತನನ್ನ ಕಾಣಬೇಕಾಗಿತ್ತು ಅಂತಂದ್ರ ನಾವು ನಿತ್ಯ ಕೂಡ ಲಿಂಗ ಪೂಜೆ ಮಾಡ್ಕೋಬೇಕು. ಅದಕ್ಕಾಗಿನೇ ಬಸವಣ್ಣವರಂದ್ರು ಲಿಂಗಾರ್ಚನೆಯ ಮಾಡುವನೆಯ ಜಂಗಮಮ್ಮ ಎನ್ನ ಮನೆಗೆ ಬರಲ. ಯಾವ ಮಲ್ಲಮ್ಮಳಿಗಿಂದ ಇದೆಲ್ಲವನ್ನು ಕೂಡ ಹೇಳಿಕೊಡ್ತಾರ. ತಾಯಿ ನೀನು ಬರೀ ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದ್ರತ್ತಲ್ಲ, ನೀನು ನಿತ್ಯ ಕೂಡ ಜಂಗಮ ತೃಪ್ತಿ ಪಡಿಸ್ಬೇಕು. ನೀ ಧರ್ಮದ ಮಾರ್ಗದೊಳಗೆ ನೀ ನಡಿಬೇಕಂತ ತಿಳ್ಕೊಂಡು ಎಲ್ಲ 8 ವರ್ಷದ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗಿಂದ ಎಲ್ಲ ಹೇಳ್ತಾ ಏನ್ರಿ ಆ ಗುರುವಿನ ಸೇವಾ ಮಾಡ್ತಾ ತಾಯಿ ಬೆಳಿಲಿಕ್ಕತ್ತಾಳೆ. ಯಾವಾಗಿಂದ ಬೆಳೀತಾ ಇರುವಂತ ಪ್ರಸಂಗದೊಳಗ ಮಲ್ಲಮ್ಮಳಿಗೆ ತಂದೆ ತಾಯಿ ಆಗಿರ್ತಕ್ಕಂಥ ನಿರ್ಮಲಾದೇವಿ ಅಂತಾರ ಮಗಳ. ಆಗಲೇ ನಿನಗಿಂದ 18 ವರ್ಷದ ತುಂಬಿಟ್ಟವ್ವ. ಅದಕ್ಕೆ ನೀನು ಮದುವೆ ವಯಸ್ಸಿಗೆ ಬಂದಿದಿ ಏನ್ರಿ. ಒಳ್ಳೆ ನೋಡ್ಲಿಕ್ಕಿಂದ 18 ವರ್ಷದ ತರುಣಿ ಆಗಿರ್ತಕ್ಕಂಥ ಮಲ್ಲಮ್ಮ ನೋಡ್ಲಿಕ್ಕಿಂದ ಅಷ್ಟು ರೂಪವತಿ. ಅವತ್ತಿನ ದಿನಮಾನದಾಗಿಂದ ಈಗೇನು ನೀವು ಹೆಣ್ಮಕ್ಳು ಉಡ್ತಿರಲ್ಲ ಇಂಥ ಡ್ರೆಸ್ಗಳು ಇದ್ದಿದ್ದಿಲ್ಲ, ಅವ ಏನಿದ್ರು ಕೂಡ ಇಲಕಲ್ ಸೀರೆ, ತಲೆ ತುಂಬ ಸೆರಗ, ಇಷ್ಟು ಅಗಲವಾಗಿರ್ತಕ್ಕಂಥ ಕುಂಕುಮ. ಹಿಂಗ ಮಲ್ಲಮ್ಮ ನೋಡಿಬಿಟ್ರೆ ಸಾಕು, ಸಾಕ್ಷಾತ್ ಜಗನ್ಮಾತೆ ಕಣ್ಣಂಗೆ ಕಾಣ್ತೀರಿ. ಅಟ್ಟ ರೂಪ ಮಲ್ಲಮ್ಮ. ಯಾವಾಗಿಂದ ಮಲ್ಲಮ್ಮಳಿಗೆ ಅಂತಾರೆ, ಮಗಳ ನಿನಗೆ ಎಂಥ ಗಂಡು ಬೇಕು ಹೇಳು. ಯಾವಾಗಿಂದ ಮಲ್ಲಮ್ಮ ಅಂತಾಳ ಏನ್ರಿ ಹಿಂಗ ಕುತ್ಕೊಂಡಂದ ಕೇಳಕತ್ತಿರ್ಲು. ಯಾಕಂದ್ರೆ ಈಗ ಮಕ್ಕಳಿಗೆಂದ ಕೇಳತ್ತಿರಲಿ. ಈಗ ಇವತ್ತಿನ ದಿನಮಾನ ಅವತ್ತಿನ ದಿನಮಾನ ಹಂಗಿತ್ತು ಅಂತಂದಾಗ ಇವತ್ತಿನ ದಿನಮಾನದಾಗ ನೀವು ಕೇಳ್ತಿರಲ್ರಿ. ಈಗೆಲ್ಲರ ನಮ್ಮ ತಂದೆ ತಾಯಿ ಎಂಥದ್ದು ಮಾಡ್ತಾರೆ ಅಂಥದಕ್ಕೆ ಹಾಕಿನ ತನ್ನವ್ರು ಇಲ್ಲೀಗ. ಯಾಕ್ರಿ ಅದರಂತೀರೇನು ನೀವು? ಇನ್ನ 18 ತುಂಬಿರಂಗಿಲ್ಲ. ಅವ್ವ ನನಗೆ ಇಂಜಿನಿಯರಿಗೆ ಕೊಡ್ಬೇಕು ಏನ್ರಿ, ನಾನು ಡಾಕ್ಟ್ರಿಗೆ ಕೊಡ್ಬೇಕು ಅಂತೀವಿಲ್ಲ ನಾವು. ಈಗೆಲ್ಲ ಫಾಸ್ಟ್ ಅದೀಗ ಏನ್ರಿ. ಹೊಳ್ಳಿಂದ ಹೆಣ್ಮಕ್ಳಿಂದ ಕೇಳಕತ್ತಾರ ಅವ್ರು ಹೋಗೋದು. ಯಾವ ನಾವು ಲಗ್ನ ಮಾಡಲ್ಲ, ಹುಡುಗರ ಸರಿ ಹುಡುಗರು ಅಪ್ಪ ನಮ್ಮ ಲಗ್ನ ಮಾಡಲ್ಲ, ನಾನು ವಾರಿದವ್ರು ತಿರುಗಿ ಅಡ್ಡಾಡಿ ಹಾಡ್ದಾರ. ಏನು ಮಾಡ್ತೀವಿ, ಹೋಗಿ ಅವ್ರ ಅಪ್ಪ ಹುತುಗೊಟ್ಟಿ ಇದನ್ನ ಎಲ್ಲ ಓದ್ಕೊಂಡಿರ್ತಕ್ಕಂಥ ಮಲ್ಲಮ್ಮ ಅಂತಾಳ, ನನಗೆ ಈ ಸಂಸಾರ ಅಂತಕ್ಕಂಥ ಬೇಡವ, ನನ್ನ ಮದುವೆ ಅಂತಕ್ಕಂಥ ಬೇಡ, ನಾನು ಮಲ್ಲಯ್ಯನ ಆರಾಧನೆ ಮಾಡ್ತೀನಿ, ಮಲ್ಲಯ್ಯನ ಧ್ಯಾನ ಮಾಡ್ತೀನಿ, ನನಗೆ ಬೇಡ ಹತ್ತುಕೊಂಡಂದು ಎಷ್ಟು ಹೇಳಿದ್ರು ಕೂಡ ತಂದೆ ತಾಯಿ ಕೇಳಂಗಿಲ್ಲವ. ಹೆಣ್ಣ ಎಲ್ಲಿರ್ಬೇಕು ಅಲ್ಲೇ ಇದ್ರನೇ ಚಂದ, ಹೌದಲ್ರಿ? ಒಂದು ಹೆಣ್ಣ ಏನ್ರಿ ಮದುವೆ ವಯಸ್ಸಿಗೆ ಬಂದಳು ಹತ್ತಿಕೊಂಡಂದ್ರ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ಮನ್ಯಾಗ ಇಟ್ಕೊಳ್ಳೋದು ಒಂದೇ ಏನ್ರಿ, ಬೆಂಕಿ ಅಂತೀವಿ, ಪದರ ಕಟ್ಕೊಳ್ಳೋದು ಒಂದೇ ಅಂತ. ಅದಕ್ಕೆ ಆ ಮಗಳಿಗೆ ಮದುವೆ ಮಾಡಿಕೊಂಡು ಹೆಣ್ಣ ಎಲ್ಲಿರ್ಬೇಕು ಅಲ್ಲೇ ಇದ್ರೆ ಚಂದ ಮಲ್ಲಮ್ಮ, ನೀ ಮದುವೆ ಅಂತಕ್ಕಂಥ ಒಲ್ಲೆ ಅನ್ಬಿಡವ. ಈಗ ನೀನು ಎಂಥ ಗಂಡಂತೀವಿ ಅಂಥ ಗಂಡನಿಂದ ನೋಡ್ತೀವಿ. ಯಾವಾಗಿಂದ ಮಲ್ಲಮ್ಮ ಅಂತಳ ಮದುವೆನೇ ಒಲ್ಲೆತ್ತುಕೊಂಡಾಗ ಅಂಥ ಗಂಡ ಬೇಕು ಇಂಥ ಗಂಡ ಬೇಕಂತ ನಾ ಎಲ್ಲಿದೆ ಕೇಳಿವ? ನನಗೆ ಬೇಕಾಗಿಲ್ಲ, ನಾ ಎಂಥ ಗಂಡನು ಕೂಡ ನನಗೆ ಬೇಕಾಗಿಲ್ಲ ಏನ್ರಿ, ನನಗೆ ಮದುವೆನೇ ಬೇಡ ಹತ್ತುಕೊಂಡದ ಅಕ್ಕಿ ಅಂದ್ರ ಇಲ್ಲವಾ, ನೀನು ಮದುವೆ ಮಾಡ್ಕೊಳ್ಳೇಬೇಕು ಮಲ್ಲಮ್ಮ, ನೀನು ಮದುವೆ ಮಾಡ್ಕೊಳ್ಳೇಬೇಕು.
ನಾನು ಯೋಗ್ಯನಾಗಿರ್ತಕ್ಕಂಥ ವರ ಅಂತಕ್ಕಂಥ ಹುಡುಕ್ತೀವಿ ಏನ್ರಿ, ಚೆನ್ನಾಗಿರ್ತಕ್ಕಂಥ ಹುಡುಗನಂದ ನಾವು ಹುಡುಕ್ತೀವಿ, ನೀನನ್ನ ಮದುವೆ ಅಂತಕ್ಕಂಥ ಮಾಡ್ಕೋಬೇಕಂತಕೊಂಡು ತಂದೆ ತಾಯಿ ಎಂದು ಬಹಳ ಒತ್ತಾಯ ಮಾಡ್ತಾರ. ಯಾವಾಗಿಂದ ಒತ್ತಾಯ ಮಾಡ್ತಾರಲ್ಲ, ಮಲ್ಲಮ್ಮ ಎಟ್ಟು ಒಲ್ಲೆಂದ್ರು ಕೂಡ ಕೇಳಂಗಿಲ್ಲ. ಆದ್ರೂ ಕೂಡ ಮಲ್ಲಮ್ಮಗಿಂದ ನಾವು ಮದುವೆ ಮಾಡೋರಿದೀವಿ ಎತ್ತಿಕೊಂಡಂದು ಎಲ್ಲಾ ಕಡೆ ಕೊಡೋದು ಸುದ್ದಿ ಆದಾಗ ಅವಾಗ ಏನ್ರಿ, ಅವಾಗಿಂದ ಮಲ್ಲಮ್ಮನನ್ನ ನೋಡಕ್ ಬರ್ಲಕ್ಕತ್ತು ಏನ್ರಿ, ಮಲ್ಲಮ್ಮನನ್ನ ನೋಡ್ಲಿಕ್ಕೆ ಅಂತ ಬರ್ತಾರ. ಅವತ್ತಿನ ದಿನಮಾನದೊಳಗೆ ಹೆಣ್ಣು ನೋಡ್ತಕ್ಕಂಥ ಪದ್ಧತಿನೇ ಬೇರೆ ಇತ್ತು. ಅವಾಗೆಲ್ಲ ಜೇಡರ ದಾಶಿಮಾರ್ಯ ಮದುವೆ ಮಾಡ್ಕೋಬೇಕಂತಿದ್ದ. ಯಾವಾಗಿಂದ ಜೇಡರ ದಾಶಿಮಾರ್ಯ ಮದುವೆ ಮಾಡ್ಕೋಬೇಕಾದ್ರ ಅವ ಹೆಣ್ಣು ಹೆಂಗೆ ನೋಡ್ತಿದ್ನ ತಗೊಂಡು ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂತಿದ್ದ. ನೋಡ್, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದ್ರ ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳಲ್ಲ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎಂದ. ಎಲ್ಲರೂ ಕೂಡ ಎಲ್ಲೆಲ್ಲಿ ನೋಡಕ್ ಹೋಗ್ತಾನ ಅಲ್ಲೆಲ್ಲ ದಾಶಿಮಾರಿಗೆಂದು ಬೈಯವರು. ಅಲ್ಲ, ನೀರು ಹಾಕಲಾರ್ದ ಅನ್ನ ಹೆಂಗ್ ಮಾಡ್ತಾರ, ಬುದ್ಧಿ ಎಲ್ಲಿಟ್ಟದ, ಇದು ಮದುವೆ ಮಾಡ್ಕೊಳ್ಳೋದಲ್ಲ, ಸೋಮಂದ ನಾಷ್ಟ ಮಾಡಕ್ಕೆ ಬರುದು ಹತ್ತಿ ಕೊಡೋದು ಎಲ್ಲರೂ ಬೈತಿದ್ರು. ಯಾರಿಗೆ? ಜೇಡರ ದಾಶಿಮಾರ್ಯಾಗ. ಯಾರು ಕೂಡ ನೂರಾರು ಹೆಣ್ಣುಗಳನ್ನು ಕೇಳದ, ನಿನ್ನ ಆಸ್ತಿ ಬೇಕಾಗಿಲ್ಲ, ನಿನ್ನ ರೊಕ್ಕ ಬೇಕಾಗಿಲ್ಲ, ನಿನ್ನ ಅಂದ ಚಂದ ಬೇಕಾಗಿಲ್ಲ, ನನಗೆ ಏನ್ ಬೇಕಾಗ್ಯದ, ಯಾವ ಹೆಣ್ಣ ನೀರು ಹಾಕಿನ ಅನ್ನ ಮಾಡ್ತಾಳಲ್ಲ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ತಿಳ್ಕೊಂಡ. ಅವಾಗ ಎಲ್ಲಾ ಕಡೆ ಕಡೆದ ಹುಡುಕುದ್ರೊಳಗ ಇಲ್ಲೇ ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗ ಏನ್ರಿ, ಅಫ್ಜಲ್ಪುರ ತಾಲೂಕಿನೊಳಗ ಇಲ್ಲಿ ಗೊಬ್ಬರ ಹತ್ಕೊಂಡು ಬರ್ತು ಏನ್ರಿ, ಅಫ್ಜಲ್ಪುರ ತಾಲೂಕಿನ ಗೊಬ್ಬರ ಹತ್ಕೊಂಡು ಬರ್ತು. ಯಾವಾಗಿನ ಗೊಬ್ಬರದೊಳಗ ಏನ್ರಿ, ದುಗ್ಗಳಾದೇವಿ ಎತ್ತಿಕೊಂಡನ್ನುವಂತ ಒಬ್ಬ ಹೆಣ್ಣು ಮಗಳು, ದುಗ್ಗಳಾದೇವಿ ಎತ್ತಿಕೊಂಡನ್ನುವಂತ ಹೆಣ್ಣು ಮಗಳು. ಯಾವಾಗಿಂದ ಜೇಡರ ದಾಶಿಮಾರಿ ದುಗ್ಗಳಾದೇವಿಗೆ ನೋಡಕ್ಕೆ ಬಂದ. ನೋಡ್ರಿ, ಅವತ್ತಿನ ಕಾಲ್ಮನ ಹೆಣ್ಣು ನೋಡೋದಕ್ಕೂ ಇವತ್ತಿನ ಕಾಲ್ಮನ ಹೆಣ್ಣು ನೋಡಕ್ಕೂ ಎಷ್ಟು ವ್ಯತ್ಯಾಸ ಆದತ್ತು ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ಅವಾಗೆಲ್ಲ ಏನ್ ಮಾಡ್ತಿದ್ರು ಹತ್ಕೊಂಡೋದಕ್ಕೆ ಕೇಳಿದ್ರೆ, ಹೆಣ್ಣು ನೋಡಕ್ಕಿಂತ ಹೋಗ್ಬೇಕಾದ್ರೆ ದಾಶಿಮಾರಿ ಅಂತಾನೆ ಯಾವ ಹೆಣ್ಣು ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ತಂದು ಎಲ್ಲ ಕಡೆ ನೋಡಿ 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 ಬ್ಯಾಸತ್ತು. ಕೊನೆಗೆ ಇಲ್ಲೇ ಅಫ್ಜಲ್ಪುರ ತಾಲೂಕಿನೊಳಗ ಯಾರಿ ಗೊಬ್ಬರ ಹತ್ಕೊಂಡಂತ ಊರು ಬರ್ತದೆ, ಕಲಬುರಗಿ ಹತ್ರನೇ. ಆ ಗೊಬ್ಬರಕ್ಕೆಂದ ನೋಡಕ್ಕೆಂದ ಬರ್ತಾನ. ಆ ಊರೊಳಗಿಂದ ಯಾವ ದುಗ್ಗಳಾದೇವಿ ಎತ್ತಿಕೊಂಡನ್ನುವಂತ ಹೆಣ್ಣು ಮಗಳು ನೇರವಾಗಿ ಮನೆಗೆಂದ ಹೋದ. ನೋಡಮ್ಮ, ನಾನಿಂದ ನಿನ್ನ ಆಸ್ತಿ ನೋಡಂಗಿಲ್ಲ, ನಿನ್ನ ರೂಪ ನೋಡಂಗಿಲ್ಲ, ನಿನ್ನ ಅಂದ ಚಂದ ನೋಡಂಗಿಲ್ಲ. ಹಾಗಾದ್ರ ನನಗೆ ಏನು ಬೇಕಂತಕೊಂಡ ಕೇಳಿದ್ರ, ನೀನು ನೀರು ಹಾಕ್ಲಾರ್ದಿನ ಅನ್ನ ಮಾಡಿದ್ರ ಅಟ್ಟೆ ಸಾಕು, ನನಗ ನೀರು ಹಾಕ್ಲಾರ್ದಿನ ಅನ್ನ ಮಾಡಿದೆ ಅಂತಂದ್ರ ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತಂದಾಗ, ನೋಡ್ರಿ ಇವನು ಮಾತು ಅಕ್ಕಿಗೆ ತಿಳಿತದೆ. ದುಗ್ಗಳಾದೇವಿ ಅಂತಾಳ, ಇದೇನು ದೊಡ್ಡ ಮಾತು ಹೇಳಕತ್ತಿದೆಯ, ಇದೇನು ದೊಡ್ಡ ಮಾತು ಹೇಳಕತ್ತಿದ್ವಿ, ನಾ ನೀರು ಹಾಕ್ಲದನ್ನ ಅನ್ನ ಮಾಡ್ತೀನಿ ತಿಳ್ಕೊಳೋದು. ಯಾವಾಗಿಂದ ದುಗ್ಗಳಾದೇವಿ ಎಂದು ಒಪ್ಪಿಕೊಂಡು ಅವಾಗಿಂದ ಆಕಿನ ಕೈಯಾಗಿಂದ ಅಕ್ಕಿ ಗಂಟೆಂದ ಕೊಟ್ಟ. ಯಾವಾಗ ಒಳಗೆ ಹೋದ್ಲು, 5 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು, ಒಂದು ಪೌಣೆ ಗಂಟೆ ಆಗಿರ್ಬೇಕು ಏನ್ರಿ. ಒಂದು ಬೊಗಣೆಯಿಂದ ತಗೊಂಡು ಯಾವಾಗಿಂದ ಬಂದು ಅವನ ಎದುರಿಗಿಂದ ಇಟ್ಟು ಮ್ಯಾಲ್ ಪ್ಲೇಟ್ ಮುಚ್ಚಿದ್ದಿತ್ತು. ಯಾವಾಗಿಂದ ಪ್ಲೇಟ್ ಅನ್ನು ಮುಚ್ಚಿದ್ದಿತ್ತು, ಅದ್ರ ಮೇಲಿಂದ ಬೊಗಣಿ ತಂದು ಎದುರಿಗಿಂದ ಇಟ್ಲು. ಯಾವಾಗಿಂದ ಪ್ಲೇಟ್ ತೆಗೆದು ನೋಡ್ತಾನ, ಏನ್ರಿ ಕುದ್ದಿದ್ದಿಂದ ಉಗ ಬರ್ಲಕ್ಕತ್ತದ. ಅನ್ನ ಒತ್ತಿಂದ ಹೆಚ್ಚಿಗೆ ನೋಡದ, ಅನ್ನ ಕುದ್ದಿತ್ತು, ಅನ್ನ ಸುಡ್ತಿತ್ತು. ಅವಾಗಿಂದ ದುಗ್ಗಳಾದೇವಿಗಿಂದ ಕೇಳ್ತಾನೆ, ಯಾರು? ದಾಶಿಮಾರ್ಯ. ಅಲ್ಲ, ನನ್ನ ನಿಯಮ ಏನು, ನಾನು ಏನು ಹೇಳಿನಿ, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದ್ರೆ ಮಾತ್ರ ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿನಿ. ಅನ್ನರೇ ಕುದ್ದದ, ಅನ್ನ ಸುಡ್ಲಿಕ್ಕತ್ತದೆ, ಹಾಗಾದ್ರೆ ನೀನು ಏನು ಹಾಕ್ಯಂದ ಅನ್ನ ಮಾಡಿದೆ ಎತ್ಕೊಂಡು ಕೇಳಿದಾಗ ಅವಾಗ ದುಗ್ಗಳಾದೇವಿ ಅಂತೇಳ, ಸ್ವಾಮಿ ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ನಾನು ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಅಂತ ಹೇಳ್ತಾಳ. ಏನ್ರಿ, ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡಿ ತೀತೇನ್ರಿ. ನಿಮ್ಮ ಮನೆಯಾಗಿರುತ್ತಾನ ನೀರಾಗಿನೇ ಇರ್ತದ, ಮಠಕ್ಕೆ ಹೋಗುತ್ತಾನೋ ನೀರಾಗೇ ಇರ್ತದ. ಯಾವಾಗಿಂದ ಮಠಕ್ಕೆ ಹೋದ ಬಳಿಕ ಒಬ್ಬ ಗುರುವಿನ ಪಾದದ ಮೇಲೆ ಬಿದ್ದು ಯಾವಾಗಿಂದ ಕೆಳಗೆ ಗಂಗಾಳದಾಗಿಂದ ಬೀಳ್ತದಲ್ಲ, ಅದಕ್ಕೆ ಯಾರು ನೀರು ಹತ್ಕೊಂಡು ಅನ್ನಂಗಿಲ್ಲ. ಅಂತೀರ ನೀವು ನೀರು ಅನ್ನಂಗಿಲ್ಲ. ಏನಂತೀವಿ ಏನ್ರಿ, ಅದಕ್ಕೆ ನೂರಾರು ಹೆಸರುಗಳದಾವ. ಧೂಳು ಪಾದಕ ಅಂತಾರ ಏನ್ರಿ, ಪಾದೋದಕ ಅಂತಾರ, ತೀರ್ಥ ಹತ್ತಿಕೊಂಡು ಅಂತಾರ. ಯಾವಾಗಿಂದ ಆಕೆ ದುಗ್ಗಳಾದೇವಿ ಏನಂತಾಳಲ್ಲ, ಆಕೆ ಏನ್ ಮಾಡ್ಯಾಳ, ಇವ ಅಕ್ಕಿ ಗಂಟೆಂದ ಕೊಟ್ಟ ಬಳಕ ಅದನ್ನ ತಗೊಂಡಂದ ಸೀದಾ ಏನ್ರಿ ಮನೆಯಾಗಿಂದ ಇಟ್ಟು ಒಂದು ತಮಗೆ ನೀರ ಗಂಗಾಳ ತಗೊಂಡು ಊರಾಗಿನ ಮಠಕ್ಕೆಂದ ಹೋಗ್ಯಾಳ. ಹೋಗಿ ಗುರುವಿನ ಪಾದ ತೊಳ್ಕೊಂಡು ಅದೇ ನೀರು ತಗೊಂಡು ಬಂದು ಅಕ್ಕಿಗೆಂದ ಹಾಕಿ ಅನ್ನ ಮಾಡ್ಯಾಳ. ಅದಕ್ಕಾಗಿ ನಂತಾಳೆ, ನಾನು ನೀರು ಹಾಕಿಂದ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ್ಕೆ ಹಾಕಿಂದ ಅನ್ನ ಮಾಡಿ ನೆತ್ತಿಕೊಂಡು ಹೇಳೋದು. ಅವಾಗಿಂದ ದಾಶಿಮಾರಿ ಅಂತಾನೆ, ನಾನು ಮದುವೆ ಅಂತಕ್ಕಂಥ ಆಗುದಾದ್ರೆ ನಿನ್ನೆ ಮದುವೆ ಮಾಡ್ಕೊತ ಮದುವೆ ಮಾಡ್ಕೊಂಡ. ಜಗತ್ತಿನಾಗ ಇರದೇ ಇರ್ತಕ್ಕಂಥ ಯಾವ ದಂಪತಿಗಳು ಕೂಡ ಅವ್ರಂಥವ್ರಿಲ್ಲ ಏನ್ರಿ. ಇಡೀ ಜಗತ್ ಪ್ರಸಿದ್ಧ ಆಗಿ ಹೋಗಿರ್ತಕ್ಕಂಥ ಇಡೀ ನಮ್ಮ ಭಾರತ ದೇಶದೊಳಗ ವಚನ ಸಾಹಿತ್ಯಗಳನ್ನು ಪ್ರಪ್ರಥಮದೊಳಗ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥವನ್ನ ಜೇಡರ ದಾಶಿಮಾರಿ.
ಕಲ್ಪನೆ ಇರಲಿ. ಅಂದ ಜೇಡ್ರ ದಾಶಿ ಮಾರ್ಯ ಏನ್ರಿ ನೀರು ಹಾಕಿದ್ರೆ ಅನ್ನ ಮಾಡಿದ್ರ ಎದ್ರ ಸಲುವಾಗಿ ಎತ್ತಿಕೊಂಡ ಕೇಳಿದ್ರ ಆಕಿನ ಬಲ್ಲಿ ಧರ್ಮ ಗುಣ ಐತೇನಿಲ್ಲ ಅನ್ನೋದನ್ನ ಹೆಣ್ಣಿನ ಗುಣಗಳನ್ನ ಪರೀಕ್ಷೆ ಮಾಡೋದು. ಈಗ ನಂಗೆ ಬರೀ ಮಾರಿ ನೋಡೋಣ ಯಾಕೋ ಹೆಂಗಳ ಮತ್ತಳಕ ಇದು ಇಲ್ಲ. ಅವಾಗ ಹೆಣ್ಣಿನ ಗುಣಗಳನ್ನ ಪರೀಕ್ಷೆ ಮಾಡ್ತಿದ್ರು. ಇವತ್ತಿನ ದಿನಮಾನದಾಗ ಏನ್ರಿ ಯಾ ಗುಣ ಇಲ್ಲ ಏನೂ ಇಲ್ಲ, ನೇರವಾಗಿ ಹೋದಕ್ಕೆ ಹಿಂಗ್ರಿ ಹಿಂಗ ಇಲ್ಲಿ ಏನಂತೀವಿ ಇಲ್ಲಿ ಊರು ಯಾವ್ದ್ರಿ ಇದು ಸಿರ್ವಾಳದಾಗ ಒಂದು ಕನ್ಯಾ ಅದ ತಂದ್ಕೊಡ ಏಟ್ ಕೊಡ್ತಾವ ಅಥವಾ ಇಲ್ಲೇ ನೋಡ್ರಿ ನೀವು ಯಾಕ್ರೆ ಅಂತಾರಿಲ್ಲ ಸಿರ್ವಾಳದಾಗ ಒಂದು ಕನ್ಯಾ ಅದ ನೋಡು ಅದು ಇನ್ನೂ ಆಕಿನ ಮಾರಿ ನೋಡಿಲ್ಲ ಏನೂ ಇಲ್ಲೇ ಇಲ್ಲ ಏನ್ರಿ ಇವ ಇಲ್ಲೇ ಕೂತ್ಕೊಂಡು ಕೇಳ್ತಾನೆ ಏಟ್ ಕೊಡ್ತಾವ ಆತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಗೊಂಡದ ಕೇಳಿದ್ರ ಒಂದು ಕಡೆಗೆ ರೊಕ್ಕದ ಮೇಲೆ ಬಂದದ, ಒಂದು ಕಡೆಗೆ ಅಂದ್ರೆ ರೂಪದ ಮೇಲೆ ಬಂದದ. ಇದು ಗುಣ ಏನ್ಯಾಕೆ ಇರುವಲ್ಯಾಕ ಏನ್ರಿ? ನಾ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತದ ನಿಮ್ಗೆ ಏನ್ರಿ? ನೋಡಕ್ಕೆ ಅಲಮಾರಿ ಬೇಕಾದಷ್ಟು ಚಂದದ ಕರೆ ಒಳಗೆ ಹರಕ್ ಮರ ಇದ್ದಂಗಿದ್ರ ಮಂಡ ಕಸಬರಗಿದ್ದಂಗಿದ್ರ ಹೌದಲ್ರಿ? ಹಂಗಲ್ಲದು ಅದು ಅದನ್ನ ಹರಕ್ ಮರ ಇಟ್ಟಂಗೆ ನಾವು ಅಲಮಾರಿಗೆ ಇಟ್ಟಿವಿ ಎತ್ತಿಕೊಂಡ್ರ ಅಲಮಾರಿಗೆ ಹೆಂಗೆ ಕಿಮ್ಮತ್ ಬರಲ್ಲೋ ಹೆಣ್ಣು ಬೇಕಾದಟ್ಟು ಅಂದ್ರೆ ರೂಪವತಿ ಇರ್ಲಕ್ಕ, ಹೆಣ್ಣು ಬೇಕಾದಟ್ಟು ಸೌಂದರ್ಯವತಿ ಇರ್ಲಕ್ಕ, ಒಳಗೆ ಮಾತ್ರ ಅಂದ್ರೆ ಸದ್ಗುಣಗಳಿದ್ದಾಗ ಮಾತ್ರ ನಿನ್ನ ಮನೆತನದೊಳಗಿಂದ ಚೆನ್ನಾಗಿಂದ ಸಂಸಾರ ನಡೀತದೆ ಹೊರತಾಗಿ ಅಪ್ಪಿ ತಪ್ಪಿ ಹೆಣ್ಣಿನ ಮನಸ್ಸಿನೊಳಗೆ ಕೆಟ್ಟ ಗುಣ ಇತ್ತು ಒತ್ತಿಕೊಂಡ್ರೆ ಆ ಮನೆತನ ಎಂದೂ ಕೂಡ ಚೆನ್ನಾಗಿ ನಡೆಯಲ್ಲ. ಹೆಣ್ಣಿನ ಗುಣ ನೋಡ್ರಿ ಹೌದಲ್ರಿ? ಹೆಣ್ಣಿನ ಗುಣ ನೋಡಿ ನಾವು ಮದುವೆ ಮಾಡ್ಕೊಂಡಿವತ್ತಂದ್ರ ಸಾವಿರಾರು ವರ್ಷ ನನ್ನ ಸಂಬಂಧ ಇರ್ತದ. ಎಲ್ಲರೂ ಬರೀ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿದಾಗ ನಾವು ಹುಂಡಕ್ಕಾಗಿಂದ ನಾವು ಮದುವೆ ಮಾಡ್ಕೊಂಡಿವಿ ತಿಳ್ಕೊಂಡ್ರ ಆ ರೊಕ್ಕ ಎಲ್ಲಿ ತಾನೇ ಇರ್ತದ್ರಿ? ಎಲ್ಲಿ ತಾನೇ ಇರೋದ ಹೇಳಿ ನೋಡೋಣ. ಏನು ಕಾಲಿಂದ ಬಿದ್ದಿರ್ತೇನ ಆಕೆ ಹೆಣ್ಣು ತಂದಿರ್ತಕ್ಕಂಥ ಹಣ ಏನಿರಂಗಿಲ್ಲ. ಅದೇ ಲಗ್ನದಾಗ ಖರ್ಚಾಗಿ ಹೋಗೋದು ಮತ್ತೆ ಸಾಲ ಮಾಡಿ ಏನ್ರಿ ಅದ್ದೂರಿಯ ಮದುವೆ ಮಾಡಿಕೊಂಡು ಮತ್ತು ಮುಂದೆ ಬಂದ ಕಿರಿಕಿರಕ್ಕವಿಲ್ಲ. ಅದಕ್ಕಾಗಿ ಇವತ್ತಿನ ದಿನಮಾನದಾಗ ಮದುವೆ ಮಾಡ್ಕೊಳ್ತಕ್ಕಂಥವ್ರು ಹೆಣ್ಣಿನಿಂದ ಹಣ ನೋಡಕ್ಕಿಂದ ಹೋಗ್ಬೇಡ್ರಿ, ಹಣ್ಣಿನಿಂದ ಬಂಗಾರ ನೋಡಕ್ಕಿಂದ ಹೋಗ್ಬೇಡ್ರಿ. ಹೆಣ್ಣಿನಿಂದ ನಾವು ಏನು ಬಯಸ್ಬೇಕಂತಕೊಂಡು ಕೇಳಿದ್ರ ಅವಳಲ್ಲಿ ಇರ್ತಕ್ಕಂಥ ಒಳ್ಳೆ ಸದ್ಗುಣಗಳನ್ನು ಬಯಸ್ಬೇಕೆ ಹೊರತಾಗಿ ನಾವು ಹಣ ಬಂಗಾರ ಬಯಸೋದಲ್ಲ. ಹೆಂಗ ಯಾವುದ್ರ ಕೂಡ ಬಯಸ್ತಾರ ಅನ್ನಂಗೆ ಅವತ್ತಿನ ದಿನಮಾನದೊಳಗ ಮಲ್ಲಮ್ಮಿಗೆ ನೋಡಕ್ ಬರ್ತಿದ್ರು. ಯಾರು ಬಂದಾರ ತಗೊಂಡ ಕೇಳಿದ್ರೆ ಅವತ್ತಿನ ದಿನಮಾನದಾಗ ಅದೇ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಯಾವ ಸಿದ್ದಾಪುರ ತಗೊಂಡಂತ ಊರ ಆ ಊರೊಳಗಿಂದ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅಂತಕ್ಕಂಥ ದಂಪತಿಗಳು ಎಲ್ರಿ ಅಲ್ಲೇ ಆಂಧ್ರದೊಳಗನೆ ಕಡಪ ಜಿಲ್ಲೆದೊಳಗನೆ ಸಿದ್ದಾಪುರ ತಗೊಂಡಂತ ಅದನ್ನೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಯಾವಾಗಿಂದ ಸಣ್ಣದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದೊಳಗಿಂದ ರೆಡ್ಡಿ ಮನೆತನದೊಳಗಿರ್ತಕ್ಕಂಥ ಅವ್ರ ಮನೆತನ ಯಾವ ಮನೆತನ ತಗೊಂಡು ಕೇಳಿದ್ರೆ ಹೇಮರೆಡ್ಡಿ ಎತ್ತಿಕೊಂಡಂದು ಏನ್ರಿ ಅವ್ರದ್ದು ಮೂಲಂದ ಈಗ ಹೆಂಗ ಪಾಕನಾಕ ರೆಡ್ಡಿ ಏನ್ರಿ ಮಟಮಟ ರೆಡ್ಡಿ ಚುಟುಮುಟ್ ರೆಡ್ಡಿ ಎಲುಬು ರೆಡ್ಡಿ ಹಿಂಗೆಲ್ಲ ಇರ್ತಾವಲ್ಲ ಅವ್ರ ಮನೆತನಕ್ಕೆ ಅದು ಹೇಮರೆಡ್ಡಿ ಅದೇ ಹೆಸರನ್ನೇ ಅವನಿಗೆ ಇಟ್ಟಿದ್ರು. ಯಾರಿಗೆ? ಹೇಮರೆಡ್ಡಿ. ಅವನ ಹೆಂಡತಿ ಆಗಿರ್ತಕ್ಕಂಥವಳು ಪದ್ಮಾವತಿ. ಯಾವಾಗಿಂದ ಪದ್ಮಾವತಿ ಮತ್ತು ಹೇಮರೆಡ್ಡಿಗೆ ಏನ್ರಿ 5 ಜನ ಮಕ್ಕಳು, 5 ಜನ ಮಕ್ಕಳು, 3 ಮಂದಿ ಗಂಡಸು ಮಕ್ಕಳು, 2 ಹೆಣ್ಮಕ್ಳು ಏನ್ರಿ. 3 ಜನ ಗಂಡಸು ಮಕ್ಕಳದಾರ, 2 ಹೆಣ್ಮಕ್ಳದಾರ. ಅದ್ರೊಳಗ ಕೊನೆಯದಾಗಿಂದ 2 ಮದುವೆ ಆಗಿತ್ತು. ಆದ್ರೆ ಕೊನೆದವಾಗಿರ್ತಕ್ಕಂಥವ್ ಯಾರು ಒತ್ತಿಕೊಂಡದ ಕೇಳಿದ್ರ ಭರಮರೆಡ್ಡಿ ಎತ್ತಿಕೊಂಡದು. ಇವ ಯಾರು ಒತ್ತಿಕೊಂಡದ ಕೇಳಿದ್ರ ಹುಚ್ಚನಾಗಿರ್ತಕ್ಕಂಥ ನೋಡ್ರಿ. ಎಲ್ಲಕ್ಕಿಂತ ಕೊನೆ ಮಗ ಏನ್ರಿ 5 ಜನರದಾಗ 2 ಹೆಣ್ಮಕ್ಳು 3 ಮಂದಿ ಗಂಡಸು ಮಕ್ಕಳದಲ್ಲ. ಈ 5 ಮಂದಿಯಾಗಿಂದ ಎಲ್ಲಕ್ಕಿಂತ ಸಣ್ಣವನಾಗಿರ್ತಕ್ಕಂಥವನೇ ಯಾರು ಒತ್ತಿಕೊಂಡದ ಕೇಳಿದ್ರ ಇವ ಭರಮರೆಡ್ಡಿ. ಇವ ಹ್ಯಾಂಗಿದ್ದ ಹತ್ತಕೊಂಡದ ಕೇಳಿದ್ರ ಹುಚ್ಚನಾಗಿದ್ದ. ಕಲ್ಪನೆ ಇರಲಿ, ಹುಚ್ಚಾಗಿದ್ದ. ತನ್ನ ಬಟ್ಟಿ ತನಗಿಂದ ಉಟ್ಕೊಳಕ್ ಬರ್ತಿದ್ದಿಲ್ಲ, ಬಾಯಾಗಿಂದ ಜೋಲು ಸೋರ್ತಿತ್ತು ಏನ್ರಿ. ಊಟ ಮಾಡ್ಬೇಕನ್ನೋದು ಪರಿಜ್ಞಾನ ಇಲ್ಲ, ನೀರು ಕುಡಿಬೇಕನ್ನೋದು ಪರಿಜ್ಞಾನ ಇಲ್ಲ. ಯಾರೇ ನೀರು ಕುಡಿಬಾರೋ ಊಟ ಮಾಡಬಾರ್ದಂದ ಬರವ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿ ಅಂಥವನಿಗೆ ಅಂದ ಮಲ್ಲಮ್ಮಗೆ ಅಂದ ನೋಡಕ್ ಬಂದ. ನೋಡ್ ಜೀವನ ಹೆಂಗಿರ್ತದತ್ತಂದ್ರ ಇವತ್ತಂತ ಅತಿ ಹುಚ್ಚನಾಗಿರ್ತಕ್ಕಂಥ ಯಾವ ಭರಮರೆಡ್ಡಿಗೆ ಅಂದ ನೋಡಕ್ ಬಂದಾರಲ್ಲ, ನೋಡಕ್ ಬಂದಾರ. ಮುಂದೆ ಏನಕ್ಕೈತಿತ್ತು ಅನ್ನೋದನ್ನ ಏನ್ರಿ ನಾಳಿನ ದಿವಸದಿಂದ ನಾವು ನೀವು ಎಲ್ಲರೂ ನೋಡೋಣ. ಯಾಕಂದ್ರೆ ಇನ್ನ ಇವತ್ತು ತೊಟ್ಲ ನಿಲವಿದೆ ಏನ್ರಿ, ತೊಟ್ಲ ನಿಲವು ಮಾಡ್ಬೇಕಾಗಿತ್ತು. ಅದಕ್ಕೆ ನಾಳಿನ ದಿವಸದಿಂದ ಮಲ್ಲಮ್ಮಳ ಮದುವೆ, ಅವಳ ಸಂಸಾರ ಏನ್ರಿ, ಅವ್ರು ಯಾವ ರೀತಿಯಾಗಿಂದ ಸಂಸಾರ ಕಳಿತಾಳ, ಯಾವ ರೀತಿ ಸಂಸಾರ ಮಾಡ್ತಾರತ್ತ ಅನ್ನೋದನ್ನು
ನಾವೆಲ್ಲ ನಾಳಿನ ದಿವಸದಿಂದ ನೋಡೋಣ ಪುಣ್ಯಾತ್ಮರೇ. ಇವತ್ತು